ರಿಥಮ್ ಕನ್ನಡಕ್ಕೆ ಸ್ವಾಗತ. ದಿನದ ಪ್ರಮುಖ ಸುದ್ದಿಗಳು. ಜನವರಿ 22ರಿಂದ ಬಿಜೆಪಿ ಸಂಸದ ಅರುಣ್ ಗೋವಿಲ್ ಅವರು ದೇಶಾದ್ಯಂತ 11 ಲಕ್ಷ ರಾಮಾಯಣ ಪ್ರತಿಗಳನ್ನು ವಿತರಿಸಲು ಯೋಜಿಸಿದ್ದಾರೆ. ಮೀರತ್ ಹಾಪುರದ ಲೋಕಸಭಾ ಸಂಸದರಾಗಿರುವ ಗೋವಿಲ್ ಅಯೋಧ್ಯೆಯ ಜನ್ಮಭೂಮಿ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭದ ಮೊದಲ ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ಉಪಕ್ರಮವನ್ನು ಕೈಗೊಂಡಿದ್ದಾರೆ. 1980ರ ದಶಕದಲ್ಲಿ ಮೊದಲ ಬಾರಿಗೆ ಪ್ರಸಾರವಾದ ರಾಮಾನಂದ ಸಾಗರ್ ಅವರ ಐಕಾನಿಕ್ ರಾಮಾಯಣ ಟಿವಿ ಧಾರಾವಾಹಿಯಲ್ಲಿ ಗೋವಿಲ್ ಶ್ರೀರಾಮನ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಈಗ ರಾಮಾಯಣವನ್ನು ವಿತರಿಸುವ ಮೂಲಕ ನಕಾರಾತ್ಮಕ ಆಲೋಚನೆಗಳನ್ನು ಎದುರಿಸಲು ಜನರಿಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕಿ ಸುಧಾಮೂರ್ತಿ ಪ್ರಯಾಗ್ರಾಜ್ನ ಇಸ್ಕಾನ್ ಶಿಬಿರದಲ್ಲಿ ಮಹಾಪ್ರಸಾದ ಬಡಿಸಿದ್ದಾರೆ. ಅವರು 3 ದಿನಗಳ ಕಾಲ ಮಹಾಕುಂಭಮೇಳದಲ್ಲಿರಲಿದ್ದಾರೆ. ಹಸಿರು ಸೀರೆ ಮತ್ತು ಹೆಗಲ ಮೇಲೆ ಕಪ್ಪು ಚೀಲ ಧರಿಸಿ ಸುಧಾಮೂರ್ತಿ ಆಹಾರ ಕೌಂಟರ್ನಲ್ಲಿ ನಿಂತು ಮಹಾಕುಂಭಕ್ಕೆ ಭೇಟಿ ನೀಡುವ ಭಕ್ತರಿಗೆ ಚಪಾತಿಗಳನ್ನು ವಿತರಿಸುವ ದೃಶ್ಯ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಅದಾನಿ ಗ್ರೂಪ್ ಇಸ್ಕಾನ್ ಸಹಯೋಗದೊಂದಿಗೆ ಮಹಾಕುಂಭಮೇಳ ಪ್ರದೇಶದಲ್ಲಿ ಪ್ರತಿದಿನ 40,000ಕ್ಕೂ ಹೆಚ್ಚು ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಿಸುತ್ತಿದೆ. ಇಸ್ಕಾನ್ ಪ್ರಯಾಗ್ರಾಜ್ನ ಸೆಕ್ಟರ್ 19ರಲ್ಲಿ ನಿರ್ಮಿಸಲಾದ ತನ್ನ ಅಡುಗೆ ಮನೆಯಲ್ಲಿ ಮಹಾಪ್ರಸಾದವನ್ನು ತಯಾರಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಸುಧಾಮೂರ್ತಿ ಸೋಮವಾರ ಪ್ರಯಾಗ್ರಾಜ್ಗೆ ಆಗಮಿಸಿ ಮಹಾಕುಂಭವನ್ನು ತೀರ್ಥರಾಜ ಎಂದು ಕರೆದರು. ನಾನು ಸಂತೋಷ, ಉತ್ಸುಕ ಮತ್ತು ಭರವಸೆ ಹೊಂದಿದ್ದೇನೆ ಎಂದು ಹೇಳಿದರು. ತಮ್ಮ ಭೇಟಿಯ ಮೊದಲ 2 ದಿನಗಳಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು ಮತ್ತು ಕೊನೆಯ ದಿನವೂ ಅದನ್ನು ಮಾಡಲಿದ್ದಾರೆ. ನನ್ನ ತಾಯಿಯ ಅಜ್ಜ, ತಾಯಿಯ ಅಜ್ಜಿ, ನನ್ನ ಅಜ್ಜ ಯಾರಿಗೂ ಕುಂಭಮೇಳಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನಾನು ಅವರ ಹೆಸರಿನಲ್ಲಿ ತರ್ಪಣವನ್ನು ಅರ್ಪಿಸಿದೆ ಮತ್ತು ನಾನು ತುಂಬಾ ಸಂತೋಷವಾಗಿದ್ದೇನೆ ಎಂದು ಹೇಳಿದರು. ಮಾಂಸಕ್ಕೆ ಹಲಾಲ್ ಪ್ರಮಾಣೀಕರಣ ಬೇಕು ಎಂಬ ವಾದ ಸರಿ, ಆದರೆ ಸಿಮೆಂಟ್, ಕುಡಿಯುವ ನೀರಿನ ಬಾಟಲಿ, ಗೋಧಿ ಹಿಟ್ಟಿಗೂ ಹಲಾಲ್ ಮುದ್ರೆ ಬೇಕೇ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಪ್ರಶ್ನಿಸಿದೆ. ರಾಜ್ಯ ಸರ್ಕಾರದ ಪರ ವಾದಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಿದ್ದಾರೆ. ಹಲಾಲ್ ಮುದ್ರಣದಿಂದ ಉತ್ಪನ್ನಗಳ ಬೆಲೆಯೂ ಹೆಚ್ಚುತ್ತಿದೆ ಎಂದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಕ್ರೀಡಾಕೂಟದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆತಿಥೇಯ ರಾಷ್ಟ್ರ ಪಾಕಿಸ್ತಾನಕ್ಕೆ ಎದುರಾಗುತ್ತಲೇ ಇದೆ. ಬಿಸಿಸಿಐ ಹಾಕುವ ಷರತ್ತಿಗೆ ಬೇಸ್ತು ಬಿದ್ದಿರುವ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಈಗ ಭಾರತದ ಜೆರ್ಸಿಯ ಸಮಸ್ಯೆಯನ್ನು ಎದುರಿಸುತ್ತಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಮೂಲಕ ತಮ್ಮ ಅಹವಾಲನ್ನು ಸಲ್ಲಿಸಿರುವ ಬಿಸಿಸಿಐ ಟೀಂ ಇಂಡಿಯಾ ಎಲ್ಲಾ ಪಂದ್ಯವನ್ನು ದುಬೈನಲ್ಲಿ ಆಡುತ್ತಿರುವುದರಿಂದ ಜೆರ್ಸಿ ಮತ್ತು ಕಿಟ್ನಲ್ಲಿ ಪಾಕಿಸ್ತಾನ ಹೆಸರು ಯಾಕೆ ಎನ್ನುವ ತಗಾದೆಯನ್ನು ಇಟ್ಟಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಐಸಿಸಿ ತಿರಸ್ಕರಿಸುವ ಸಾಧ್ಯತೆ ಇದೆ. ಜೊತೆಗೆ ಐಸಿಸಿ ರೂಲ್ಸ್ ನಿಮಗಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಆತಿಥೇಯ ರಾಷ್ಟ್ರದ ಹೆಸರು ಲಾಂಛನವನ್ನು ಕಿಟ್ ಜೆರ್ಸಿಯಲ್ಲಿ ಹಾಕುವುದು ಅವರ ಹಕ್ಕು ಎಂದು ಐಸಿಸಿ ಹೇಳಿದೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ 3-4 ಬಾರಿ ನೋಟಿಸ್ ಜಾರಿಗೊಳಿಸಿದ ಮೇಲೆ ಕೊನೆಗೂ ಜನವರಿ 17ರಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಪಾಶ್ ಕಮಿಟಿ ರಚನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ 3 ಬಾರಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೋಟಿಸ್ ಜಾರಿ ಮಾಡಿ ಪಾಶ್ ಕಮಿಟಿ ರಚಿಸುವಂತೆ ಸೂಚನೆ ನೀಡಲಾಗಿತ್ತು. ಕೊನೆಯ ನೋಟಿಸ್ನಲ್ಲಿ ಕೂಡಲೇ ಪಾಶ್ ಕಮಿಟಿ ಸಿದ್ಧಪಡಿಸಿ ವರದಿ ಮಾಡುವಂತೆ ನಿರ್ದೇಶಿಸಲಾಗಿತ್ತು. ಇದರ ಬೆನ್ನಲ್ಲಿಯೇ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಪಾಶ್ ಆಂತರಿಕ ಸಮಿತಿ ರಚಿಸಿ ಅದಕ್ಕೆ ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಕೇರಳದ ಚಿತ್ರರಂಗದಲ್ಲಿ ನಡೆದ ಮಹಿಳೆಯರ ಮೇಲಿನ ದೌರ್ಜನ್ಯದ ಕುರಿತಾದ ಹೇಮಾ ವರದಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸುನಾಮಿ ಎಬ್ಬಿಸಿದೆ. ಕೇರಳದಲ್ಲಿ ಎದ್ದಿರೋ ಈ ಸುನಾಮಿ ಈಗ ಕನ್ನಡ ಚಿತ್ರರಂಗಕ್ಕೂ ತಟ್ಟಿದೆ. ನಟ ಚೇತನ್, ಶ್ರುತಿ ಹರಿಹರನ್, ನಟಿ ನೀತು ಸೇರಿದಂತೆ 153 ಜನ ಸಹಿ ಹಾಕಿ ಸ್ಯಾಂಡಲ್ವುಡ್ನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಪಾಶ್ ಕಮಿಟಿ ರಚಿಸುವಂತೆ ಫೈರ್ ಸಂಸ್ಥೆ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಇದರ ಬೆನ್ನಲ್ಲಿಯೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ತಕ್ಷಣ ಸಭೆ ಮಾಡಿ ಪಾಶ್ ಕಮಿಟಿ ರಚನೆ ಮಾಡುವಂತೆ ಕರ್ನಾಟಕ ಮಹಿಳಾ ಆಯೋಗ ಹೇಳಿತು. ಇದೀಗ ಪಾಶ್ ಕಮಿಟಿ ಸಿದ್ಧವಾಗಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿಥಮ್ ಕನ್ನಡ.